ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಮುದ್ದು ಸೊಸೆ ಎಂದಿನ ಸಂಚಿಕೆ ಅಂದರೆ 17ನೇ ತಾರೀಕಿಂದು. ಇಲ್ಲೇನಾಗುತ್ತೆ, ಸರು ಭದ್ರ ಬರ್ತಾರೆ. ಭಾವ ಸ್ವಲ್ಪ ಮೆಡಿಕಲ್ ಶಾಪ್ಗೆ ಹೋಗ್ಬೇಕು, ಕರ್ಕೊಂಡೋಗಿರೆ. ಕ್ವಾಟ್ಲೆಣ್ಣೆ ಇಲ್ಲ, ಎಲ್ಲೋ ಹೋಗೈತೆ, ಅದಕ್ಕೆ ಹೊಸಿ ಕೋಡ್ಲಿಕ್ಕೆ ಹೋಗ್ಬೇಕಾಯ್ತು, ಕರ್ಕೋಗಿದ್ದೀರ ಭಾವ ಅಂತ ಕೇಳ್ತಾಳೆ. ಆವಾಗ ಸರು ಕೇಳಿದ ತಕ್ಷಣ ಭದ್ರ, ಏಯ್ ನಾನೇ ನಿನ್ನ ಆಳ ಅಲ್ಲಿ ಕರ್ಕೊ ಹೋಗು ಅಂತ ಹೇಳೋಕ್ಕೆ. ಅದು ಅಲ್ದಲ್ಲೇ ನೋಡು ಸರು, ನನ್ನನ್ನು ಭಾವ ಅನ್ನೋದು ಮಾತ್ರ ಕರಿಬೇಡ ನೀನು ಅಂತ ಭದ್ರ ಹೇಳಿರ್ತಾರೆ. ಆವಾಗ ಸರು, ಭಾವ ನಿಮ್ಮದು ಅಕ್ಕನ ಮಧ್ಯೆ ಏಟೇ ಜಗಳ ಇರಲಿ, ಏಟೇ ಮನಸ್ತಾಪ ಇರಲಿ, ನಾನು ಅವತ್ತು ನಿಮ್ಮನ್ನು ಭಾವ ಅಂತಲೇ ಕರೆಯೋದೆ, ಇವತ್ತು ನಾನು ಭಾವ ಅಂತಲೇ ಕರೆಯೋದೆ ಭಾವ. ಅವತ್ತು ನಮ್ಮ ಹೋಟ್ಲನ್ನಾಗೆ ಗಲಾಟೆ ಇದ್ದಾಗ ನೀವು ನನ್ನನ್ನು ಕಾಪಾಡಿದ್ರ, ಅವತ್ತು ನೀವು ನನ್ನ ಭಾವನೆಯ, ಇವತ್ತು ನನ್ನ ಭಾವನೆಯ, ನಾನು ಹಂಗೆ ಕರೆಯೋದು ಭಾವ. ಇದರಲ್ಲೇನಾದ್ರು ತಪ್ಪಿದ್ರೆ ಕ್ಷಮಿಸ್ಬಿಡಿ ಭಾವ. ಹೋಗ್ಲಿ ಬಿಡಿ, ನಾನು ಇಷ್ಟೊತ್ತಲ್ಲಿ ಒಬ್ಬಳೇ ಹೋಗ್ಬೇಕು ಅಂತ ಕೇಳಿದೆ, ನಿಮಗೆ ಕೆಲಸ ಇದ್ದರೆ ಬೇಡ ಬಿಡಿ, ನಾನು ಒಬ್ಬಳೇ ಹೋಗಿ ಬರ್ತೀನಿ ಅಂತ ಅಂದ್ಬಿಟ್ಟು ಸರು ಹೋಯ್ತಾ ಇರ್ತಾಳೆ. ಕತ್ಲಾಗಿರ್ತೈತಲ್ಲ. ಅವಾಗ ಭದ್ರ, ಹೊಸಿ ಸರು ಇರು, ನಾನು ಬರ್ತೀನಿ ಅಂದಾಗ, ಬೇಡ ಬಿಡಿ ಭಾವ, ನಾನು ಒಬ್ಬಳೇ ಹೋಯ್ತೀನಿ, ನಿಮ್ಗೆ ಯಾಕೆ ತೊಂದರೆ, ಬಿಡಿ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಸರು ಹೇಳ್ತಾಳೆ. ಅದರಲ್ಲೇನು ತೊಂದರೆ ಇಲ್ಲ ಕಣಿರವ, ನಾನು ಬರ್ತೀನಿ ಅಂತಂದ್ಬಿಟ್ಟು, ಭಾವ ಅಂತ ಕರೆದೆ ತಾನೆ, ಬಾ ಗಾಡೀಲಿ ಕೂತ್ಕೋ ಅಂತಂದ್ಬಿಟ್ಟು ಕರ್ಕೊಬರ್ತಾರೆ. ಕರ್ಕೊಂಬಂದಿದ ತಕ್ಷಣ ಸರು ಗಾಡಿಯಿಂದ ಹೋಗಿ ಬಂದಮೇಲೆ ಗಾಡಿಯಿಂದ ಇಳಿದ್ಬಿಟ್ಟು, ಭಾವ ನಾನು ಕರ್ಕೋಗಿ ಬಂದಿದ್ದಕ್ಕೆ ತುಂಬ ಒಳ್ಳೇದಾಯಿತು ಭಾವ ಅಂದಾಗ, ನೋಡವ ಏನೇ ಆಗಲಿ ನನ್ನ ಭಾವ ಅಂತ ಕರೆದಿದ್ಯಲ್ವೇ, ನನ್ನ ಮಧ್ಯೆ ನಿಮ್ಮ ಅಕ್ಕನ ಮಧ್ಯೆ ಎಷ್ಟೇ ಇರ್ಬೋದು, ನೀನು ಹೇಳ್ದಂಗೆ ಕಣವ, ನಾನು ನಿಮ್ಮ ಅಕ್ಕ ಒಂದಾಯ್ತೀವಲ್ವ ಅದು ನಂಗೆ ಗೊತ್ತಿಲ್ಲ, ಆದರೆ ನೀನು ಭಾವ ಅಂತ ನನಗೆ ಕರೆದಲ್ಲ, ಆಟೆ ಸಾಕು ಬಿಡು ಅಂತಂದ್ಬಿಟ್ಟು ಭದ್ರ ಹೇಳ್ತಾರೆ. ಹ್ಞೂ ಭಾವ, ನಮ್ಮ ಅಜ್ಜಿ ಹೇಳ್ಕೊಟ್ಟೋದೆ, ಭಾವ ಅಂದರೆ ತಂದೆ ಸಮಾನ ಅಂತ, ಅದಕ್ಕೆ ನೀವು ನಂಗೆ ತಂದೆ ಸಮಾನ, ಅದಕ್ಕೆ ನಾನು ನಿಮ್ಗೆ ಗೌರವ ಕೊಡ್ತೀನಿ ಭಾವ ಅಂದಾಗ, ಆಯಿತು ಕಣವ, ನೀನು ನನ್ನ ಮೇಲೆ ಅಷ್ಟು ಗೌರವ ಪಿರುತಿ ಇಟ್ಟಿದೆಯಲ್ಲ, ಅಷ್ಟೇ ಸಾಕು ಬಿಡು, ನಿಂಗೆ ಏನೇ ಕೆಲಸ ಬೇಕಾದ್ರೂ ನಾನು ಕೇಳವ, ನಾನು ಮಾಡ್ಕೊಡ್ತೀನಿ ಅಂತಂದ್ಬಿಟ್ಟು ಭದ್ರ ಹೇಳ್ತಾರೆ. ಹ್ಞೂ ಭಾವ, ಆಯಿತು ಭಾವ, ನೀವು ನನ್ನ ಮೇಲೆ ಇಷ್ಟು ಪ್ರೀತಿ ತೋರಿಸ್ತಿರಲ್ಲ, ಅಷ್ಟೇ ಸಾಕು ಭಾವ ನನಗೆ ಅಂದಾಗ, ಹ್ಞೂ ಕಣವ ಆಯಿತು, ಸರಿ ಹೋಗಿ ಈಗ ಒಳಗಡೆಗೆ ಅಂತಂದ್ಬಿಟ್ಟು ಭದ್ರ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಸರು ಒಳಗಡೆ ಹೋಯ್ತಾಳೆ. ಇದನ್ನೆಲ್ಲ ವಿದ್ಯೆ ಕಿಟಕಿಲಿ ಕೇಳಿಸ್ಕೊತಾ ಇರ್ತಾಳೆ. ಕೇಳಿಸ್ಕೊತಿದ್ದಂಗೆ ಸರು ಒಳಗೆ ಬರ್ತಿದ್ದಂಗೆ, ಸರು ಅಂದಾಗ, ಏನಕ್ಕ ಅಂತಾಳೆ. ಏನು ಭಾವನಾತಿ ಮಧ್ಯೆ ಏನೋ ಮಾತುಕತೆ ನಡೀತಿತ್ತು ಅಂದಾಗ, ಏನು ನಡೀತಿತ್ತು, ಅಂಥದ್ದೇನು ಇಲ್ವಲ್ಲ, ಭಾವನ ನಾನು ಭಾವ ಅಂತ ಕರೆದೆ, ಅವ್ರು ನನ್ನನ್ನು ಪ್ರೀತಿಯಿಂದ ಸರು ಅಂತ ಕರೆದ್ರು, ಆಟೆಯ ಅಂದಾಗ, ಆಟೆನಾ ಅಂದಾಗ, ಆಟೆಯ ಏನೋ ಭಾವನ ಭಾರಿ ಹೊಗಳುತ್ತಿದ್ದೆ ಅಂದಾಗ, ಓ ಇದೆಲ್ಲ ಕೇಳಿಸ್ಕೊಬಿಟ್ಟ ಅಂತ ಸರು ಅಂತಾಳೆ. ಕದ್ದೆ ಕೇಳಿಸ್ಕೊಳ್ಳೋನೆ, ರಾಜರಶಾಗೆ ಕೇಳಿಸ್ಕೊಂಡೆ ಅಂತ ಅಂದ್ಬಿಟ್ಟು ವಿದ್ಯೆ ಅಂತಾಳೆ. ಹೌದೇ ಅಂದಾಗ, ಹ್ಞೂ ಏನೋ ಭಾವ ನಾದಿನಿ ಕುಟೆ ಏನೋ ಮಾತುಕತೆ ನಡೀತಿತ್ತಲ್ಲ, ಅದಕ್ಕೆ ಕೇಳಿಸ್ಕೊಂಡೆ ಅಂದಾಗ, ಹ್ಞೂ ಏನಿವಾಗ ಭಾವ ನನ್ನ ಜೊತೆ ಚೆನ್ನಾಗಿ ಮಾತಾಡಬಾರ್ದೆ ಅಂದಾಗ, ಅಯ್ಯೋ ಯಾರು ಬೇಡ ಅಂದರು, ಮಾತಾಡೋವ, ನಿಮ್ಮ ಭಾವನ ಜೊತೆ ನಾನು ಮಾತಾಡಬೇಡ ಅಂತ ಹೇಳಿದ್ದೇನೆ, ಮಾತಾಡೋ ಅಂದಾಗ, ಹ್ಞೂ ಈಗೇನು ಭಾವನ ನಾನು ಮದುವೆನೇ ಮಾಡ್ಕೊತೀನಿ, ಏನು ಮಾಡ್ತೀಯ ಅಂದಾಗ, ಮದುವೆ ಮಾಡ್ಕೊತೀಯ, ಬೈಲಿ ಮದುವೆ ಮಾಡಿಸ್ತೀನಿ, ಬೈಲಿ ಮುಂದಕ್ಕೆ ಅಂತಂದ್ಬಿಟ್ಟು ವಿದ್ಯಾ ಅಂತಾಳೆ ತಮಾಷೆಗೆ ಸರು ಅಂದಾಗ. ಆವಾಗ ಸರು ಓಡೋಗ್ಬಿಡ್ತಾಳೆ. ನಂಗೆ ಕೈ ಸಿಕ್ಕು ನೀನು, ಮದುವೆ ಆಯ್ತಾಳಂತೆ, ಮದುವೆ ಅಂತ ವಿದ್ಯಾ ನಗ್ತಾ ಇರ್ತಾಳೆ ಮನಸ್ಸಲ್ಲಿ, ಹೆಂಗೋ ಭಾವನಾದ್ನಿ ಚೆನ್ನಾಗವ್ರಲ್ಲ ಅಂತ ನಕ್ಕೊಂಡು ಸುಮ್ಮನೆ ಆಯ್ತಾಳೆ. ಆಮೇಲೆ ಸರಿ ಇಲ್ಲೇನಾಗುತ್ತೆ, ಈಶ್ವರಿ ಮತ್ತು ಚಿತ್ರನ ವಿನಂತಿ ಸಾವಿತ್ರಿ ಬಂದಿರ್ತಾರಲ್ಲ, ಹಿಂಗೆ ನಾವು ಟ್ರಿಪ್ ಹೋಗ್ತೀವಿ ಅಂತ ಅಂದ್ಬಿಟ್ಟು ಹೊಟ್ಟೆ ಉರ್ಸೋಕ್ಕೆ. ಆವಾಗ ಅವ್ವ ಹೋಗೋಣ ನಡಿಯವ್ವ, ಮಾವಯ್ಯ ಹೇಳ್ತಲ್ಲ ಬಟ್ಟೆಗಳೆಲ್ಲ ತಯಾರಿ ಮಾಡ್ಕೋಬೇಕಲ್ಲ ಅಂದಾಗ, ಹ್ಞೂ ಕಣ್ ನಡಿ ವಿನಂತಿ, ಬಟ್ಟೆಗಳು ತಯಾರಿ ಮಾಡ್ಕೋಬೇಕು ಅಂತ ಸಾವಿತ್ರಿ ಹೇಳ್ತಾಳೆ. ಅವಾಗ ಅದಕ್ಕೆ ನಾವು ಒಯ್ತಿದ್ದೀವಲ್ಲ, ನಿಮ್ಗೊಂದು ಮಾತು ಹೇಳೋಣ ಅಂತ ಬಂದು ಹೇಳ್ತಿದ್ದೀವಿ ಆಟೆಯ, ಇನ್ನೇನು ಇಲ್ಲ, ಹೋಗ್ಲಿ ಬಿಡಿ, ನಾವು ಓಟ್ ಬರ್ತೀವಿ, ನೀವು ಹುಷಾರಾಗಿರಿ ಅಂತ ಅಂದ್ಬಿಟ್ಟು ವಿನಂತಿ ಮತ್ತು ಸಾವಿತ್ರಿ ಈಶ್ವರಿಗೆ ಹೇಳ್ತಾರೆ. ಆವಾಗ ವಿನಂತಿ, ಅವ್ವ ಸೀಗಡಿ ಮೀನಿನ ವಾಸನೆ ಕಣವ, ಕರ್ಮೀನಿನ ವಾಸನೆ ಬತ್ತೈತಲ್ಲವ, ಅಯ್ಯೋ ಇವಾಗ ನಾವು ಹೋಗೋದು ಬೇಡವೇನೆ, ಕರ್ಮೀನ ವಾಸನೆ ಅಲ್ಲ ಅದು, ನಡಿ ಬೇಡ ನಮ್ಗೆ ಅವೆಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ವಿನಂತಿ ಮತ್ತು ಸಾವಿತ್ರಿ ಹೊಂಟ್ಬಿಡ್ತಾರೆ. ಚಿತ್ರ, ಅವ್ವ ನೋಡವ ಇವ್ರು ಹೆಂಗೆ ನಮ್ಗೆ ಹೇಳಿ ನಮ್ಗೆ ಎಷ್ಟು ಬೇಜಾರು ಮಾಡ್ತಾವ್ರೆ, ಅವ್ವ ನಾವು ಹೋಗ್ಬೇಕು ಕಣವ ಅಂದಾಗ, ಚಿತ್ರ ನಾವು ಇಲ್ದಂಗೆ ಹೆಂಗೆ ಒಯ್ತಾರವರು, ನಾನು ಹೋಗಿಸ್ತೀನಿ ಬಿಡೆ ನೀನು ಅಂದಾಗ, ಅವ್ವ ನಾವು ಹೋಗೋಣ ಕಣವ, ನಾನು ಹೇಳಿದ್ನಲ್ಲ ಹೋಗು ಬಟ್ಟೆ ಬರಿ ತಯಾರಿ ಮಾಡ್ಕೊ, ಹೋಗ್ಬೇಕು ಕುಣಿತಿದ್ಯಲ್ಲ, ಅಲ್ಲಿ ಹೋಗಿ ಅದೇನು ಮಾಡ್ತೀನಿ ನಾನು ನೋಡ್ತೀನಿ ಕಣ್, ಹೋಗಿ ಬಟ್ಟೆ ತಯಾರಿ ಮಾಡ್ಕೊಳ್ಳಿ ಅಂದಾಗ, ಹಂಗಾರೆ ಹೋಗೋದಾ ಅಂದಾಗ ಚಿತ್ರ ಕೇಳ್ತಾಳೆ. ಹ್ಞೂ ಹೋಗು ಅಂತ ಅಂದ್ಬಿಟ್ಟು ಅಂತಾರೆ. ಸರಿ ಇಲ್ಲೇನಾಗುತ್ತೆ, ಬೆಳಗಾಯ್ತಿದ್ದಂಗೆ ಅಜ್ಜಿ ಮತ್ತು ಚಂಪ ಇಬ್ಬರೂ, ಭದ್ರಾ ಓಯ್ ಭದ್ರಾ ಅಯ್ಯೋ ನನ್ನ ಮೊಮ್ಮಗನೇ, ನನ್ನ ಮಗನ ಮಗನೇ ಭದ್ರಾ, ಲೋ ಏನೋ ಮಾಡ್ತಿದ್ಯಾ ಭದ್ರಾ, ಬಾರ್ಲಾ, ಇಷ್ಟೊಂದು ಕೂಕತ್ತಿದ್ದೀನಿ ಕೇಳಿಸ್ತಾ ಇಲ್ವೇನ್ಲ, ಭದ್ರಾ ಅಂತ ಅಜ್ಜಿ ಕೂಕತ್ತಾನೆ ಇರ್ತಾರೆ. ಓ ಬಂದೇ ಇರು ಅಂತ ಅಂದ್ಬಿಟ್ಟು ಈಚೆ ಬಂದು ಭದ್ರಾ, ಏ ಬಜಾರಿ ಭಾಗೀರಥಿ ಯಾಕೆ ಹಂಗೆ ಕೂಕತ್ತಿದ್ಯಾ, ನನಗೇನು ಕಿವಿ ಕೇಳಿಸಲ್ವ, ಬತ್ತೀನಿ ಇರು ಅಂತ ಅಂದ್ಬಿಟ್ಟು ಅಂದಾಗ, ಅದೆಲ್ಲ ಕಣೋ ಅದೇನೋ ಕ್ಯಾಂಪಸ್ಗೆ ಹೋಗ್ಬೇಕಲ್ಲ, ಅದಕ್ಕೆ ತಯಾರಿ ಆಯ್ತಾ ಅಂತ ಕೇಳೋಕೆ ಬಂದೆ ಅಂದಾಗ, ಅಯ್ಯೋ ಆಯ್ತು ಇರು, ಅದಕ್ಕೇನಂತೆ
ಅಂದಾಗ ನೀನು ಇಟ್ಟೊತ್ತಾದ್ರೆ ಈಚೆಗೆ ಬರಲಿಲ್ವಲ್ಲ ಎಲ್ಲೋ ಎಂಡ್ರಿಗೆ ಸೀರೆ ಉಡಿಸ್ತಿದ್ದೀನೋ ಅಂತ ತಿಳ್ಕೊಂಡೆ ಅಂದಾಗ ಏನು ಹೇಳ್ತಾ ಇದೆಯಾ ಅಂದಾಗ ಹ್ಞೂ ಎಂಡ್ರಿಗೇನೋ ಸೀರೆ ಉಡಿಸ್ತಿದ್ಯೇನೋ ತಯಾರಿ ಮಾಡ್ತಿದ್ಯಾ ಅಂತ ತಿಳ್ಕೊಂಡೆ ಅಂದಾಗ ಓ ಅವೆಲ್ಲ ಏನಿಲ್ಲ ಬಿಡು ಅಂತ ಅಂದ್ಬಿಟ್ಟು ಭದ್ರ ಅಂತಾರೆ ಹ್ಞೂ ಕಣ್ಲಾ ಅವೆಲ್ಲ ಏನು ಇಲ್ದಂಗೆ ನಾನು ಎಲ್ಲ ನೋಡಿದ್ದೀನಿ ಕಣ್ಲಾ ಅಂತ ಅಂದ್ಬಿಟ್ಟು ಅಜ್ಜಿ ಹೇಳ್ತಾರೆ ಓಹೋ ಕಾಗೆ ಮುತ್ಕಿ ಇದೆಲ್ಲ ನಿಂದೆ ಏರ್ಪಾಟು ಅಂತ ನನಗೆ ಗೊತ್ತು. ಏ ಚಂಪಾ ನೀನು ಈ ಬಜಾರಿ ಜೊತೆಗೆ ಸೇರ್ಕೋಬೇಡ, ನೀನು ಒಳ್ಳೆಯವಳು. ಈ ಬಜಾರಿ ಜೊತೆ ಸೇರ್ಕೊಂಡ್ರೆ ಅದೇನೋ ಸಾಹಸದಿಂದ ಸನ್ಯಾಸಿ ಕೆಟ್ಟ ಅಂತ ನಿನಗೂ ಅದೇ ಬುದ್ಧಿ ಬಂದ್ಬಿಡ್ತದೆ, ಅರ್ಥ ಆಯ್ತೆ ಅಂದಾಗ ಹ್ಞೂ ಕಣ ಭದ್ರ ಅರ್ಥ ಆಯ್ತು ಬಿಡು ಅಂತ ಅಜ್ಜಿ ಅಂತಾರೆ. ನಾನು ಚಂಪಂಗೆ ಹೇಳಿದ್ದು ನಿಂಗಲ್ಲ ಅಂದಾಗ ಹ್ಞೂ ಕಣ ಹೋಗು ಎಂಡ್ರಿಗೆ ಸೀರೆ ಉಡ್ಸೋಗು ಫಸ್ಟು ಅಂದಾಗ ಏನು ಹಂಗಂತಿದ್ಯಾ ಕಾಗೆ ಮುತ್ಕಿ ಅಂತ ಅಂದ್ಬಿಟ್ಟು ಭದ್ರ ಅಂತಾರೆ ಹ್ಞೂ ಕಣೋ ನಾನು ನೋಡಿದ್ದೀನಿ ಕಣೋ ಹೋಗು ಬೇಗ ತಯಾರಿ ಮಾಡು ಅಂದಾಗ ಮತ್ತು ಇನ್ನೇನು ಮಾಡಾನೆ ಅವತ್ತು ಚಂಪಂಗೆ ಕರೆದ್ರು ಕೇಳಿಸ್ದೊಳಂಗೆ ನಿಂತಿದ್ಲು ಗೊತ್ತಾ ಚಂಪ ಅಂದಾಗ ಆಮೇಲೆ ಚಂಪ ಭಾವ ನನ್ನನ್ನು ಕರೆದ್ರು ನೀವು ನಾನು ನೋಡಿಲ್ಲಪ್ಪ ಅಂತ ಚಂಪ ಅಂತಾಳೆ ಆಹಾ ನಾನು ಹೇಳಿದ್ನಲ್ಲ ಈ ಕಾಗೆ ಮುತ್ಕಿ ಜೊತೆ ಸೇರ್ಕೊಂಡು ನೀನು ಎಲ್ಲ ಹಂಗೆ ಕಲ್ತಿದ್ದೀಯ ಅಲ್ವಾ ನೀನು ಅಂತ ಅಂದ್ಬಿಟ್ಟು ಚಂಪಂಗೆ ಭದ್ರ ಅಂತಾರೆ. ಅವಾಗ ಅಜ್ಜಿ ಈಗೇನೀಗ ಆಯ್ತಾ ತಯಾರಿ ಮಾಡೋಗು ಬೇಗ, ಅದೇನೋ ಅಲ್ಲಿಗೂ ಹೋಗ್ಬೇಕಲ್ಲ ತಡ ಆಯ್ತದೆ, ಎಲ್ಲ ತಯಾರಿ ಮಾಡ್ಕೊತಾವ್ರೆ ಬೇಗ ತಯಾರಿ ಮಾಡ್ಕೊ ಹೋಗು. ಅಯ್ಯೋ ಏನೋ ಭದ್ರ ನನ್ನ ಹಿಂಗೆ ಅಂದ್ಬಿಟ್ಟೆ ನೀನು, ಅಲ್ಲ ಕಣೋ ನಾನು ಅಯ್ಯೋ ಶಿವನೇ ರಾಮನೇ ಅಂತ ಜಪ ಮಾಡ್ಕೊಂಡು ಕೂತಿದ್ದೀನಿ ಹಿಂಗೆ ಅಂತೀವಲ್ಲ ಅಂದ್ರೆ ಏನು ಆಟ ಆಡ್ತೀಯ ನನ್ನ ಹತ್ರ ಏನಾರು ಆಡೋಕ್ಕೆ ಬಂದ್ರೆ ಆಟ ಈಗ ಅಂತ ಭದ್ರ ಅಂತಾರೆ. ಅಯ್ಯೋ ಆಟ ಆಡೋ ವಯಸ್ಸೇನಪ್ಪ ನಂದು, ಆದರೆ 30 ವರ್ಷದ ಮೇಲಾಗದೆ ಆಟ ಆಡೋ ವಯಸ್ಸೆಲ್ಲ ಬಿಟ್ಟಾಯ್ತು ಕಣಪ್ಪ ನಾನು ಅಂದಾಗ ಒಬ್ಬೊಬ್ಬೊಬ್ಬೊಬ್ಬೊಬ್ಬ ಏನು ಆಡ್ತೀಯ ಭಾಗೀರಥಿ ಅಂತ ಭದ್ರ ಅಂತಾರೆ. ಅಯ್ಯೋ ಶಿವನೇ ನಾರಾಯಣೇ ಅಂತ ಮೂಲೆಯಲ್ಲಿ ಕೂತ್ಕೊಂಡು ಜಪ ಮಾಡೋ ವಯಸ್ಸು, ಹಿಂಗೆಲ್ಲ ಅಂದ್ಬಿಟ್ಟು ನನ್ನ ತಲೆ ಮೇಲೆ ಗೂಬೆ ಕೂರಿಸ್ತೀಯಲ್ಲ ಭದ್ರ ಅಂತ ಅಜ್ಜಿ ಅಂತಾರೆ. ಹೌದೇ ಮರದ ಮೇಲೆ ಜಾಗ ಇಲ್ಲ ಬರಪ್ಪ ನಮ್ಮ ಅಜ್ಜಿ ತಲೆ ಮೇಲೆ ಕೂರಿಸ್ಕೋ ಅಂತ ನಾನು ಕರ್ಕೊಂಬಂದು ನಿನ್ನ ತಲೆ ಮೇಲೆ ಕೂರಿಸಿದ್ದೀನಿ ಅಂತ ಭದ್ರ ಅಂತಾರೆ. ಅಲ್ವಾ ಮತ್ತೆ ಅಂತ ಅಜ್ಜಿ ಅಂತಾರೆ. ಇವಾಗ ಏನೀಗ ಬಂದಿದ್ದು ನೀನು ಅದೇಳು ಮೊದಲು ಇರಲಿ ಆಡ್ತಿದ್ದೀಯೇ ಆಡು ನನಗೂ ಒಂದು ಕಾಲ ಬರ್ತದೆ, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ, ಈಗ ನಿನ್ನ ಕಾಲ ಆಮೇಲೆ ನನ್ನ ಕಾಲ 3 ದಿವಸ ಆಗಲಿ ಈ ಕ್ಯಾಂಪಸ್ ಮುಗಿಲಿ ಆಮೇಲೆ ಆಯ್ತು ಭದ್ರ ಏನು ಅಂತ ಗೊತ್ತಾಯ್ತದೆ ಅಂತ ಅಂದ್ಬಿಟ್ಟು ಭದ್ರ ಅಂತಾರೆ. ಅವಾಗ ಆಮೇಲೆ ನೋಡ್ಕೊಳಂಕಂತ ಬಿಡ್ಲಾ ಈಗ ಬಾರ ತಯಾರಿ ಮಾಡಿ ಆಯ್ತೇನಿಲ್ಲ ಹೋಗ್ಲಾ ಎಂಡ್ರಿಗೆ ಸೀರೆ ಉಡ್ಸು ಮೊದಲು ಟೇಮ್ ಆಯಿತು ಅಂತ ಅಜ್ಜಿ ಅಂತಾರೆ. ಭದ್ರ ಆಯ್ತು ಹೋಗು ಬತ್ತಿ ನನಗೂ ಗೊತ್ತು ಕಣ ಅಂತ ಅಂದ್ಬಿಟ್ಟು ಭದ್ರ ಅಂತಾರೆ. ಅದೇ ಸಮಯಕ್ಕೆ ಗಾಡಿಗಳು ಆರಾನ ಆಯ್ತದೆ ನೋಡಲ್ಲಿ ಬಂದೋ ಗಾಡಿಗಳು ಬೇಗ ತಯಾರಿ ಮಾಡ್ಕೊಂಡು ಎಂಡ್ರನ್ನ ಕರ್ಕೊಂಡು ಅಲ್ಲ ಸೀರೆ ಉಡಿಸಿ ಎತ್ಕೊಂಬ ಆಯ್ತಾ ಅಂತ ಆಯಿತು ಹೋಗೀಗ ಸುಮ್ಮನೆ ನನಗೆ ರೋಗಿಸ್ಬೇಡ ಅಂತ ಭದ್ರ ಅಂತಾರೆ. ಸರಿ ಅಂದ್ಬಿಟ್ಟು ಅಜ್ಜಿ ಅಲ್ಲಿಂದ ತಮಾಷೆ ಮಾಡ್ಬಿಟ್ಟು ಭದ್ರಂಗೆ ಬಂದುಬಿಡ್ತಾರೆ. ಇಲ್ಲಿ ಕಡೆ ಏನಾಗುತ್ತೆ ಗೋವಿಂದ ಅವರು ಯಾರ ಜೊತೆನ ಫೋನಲ್ಲಿ ಮಾತಾಡ್ಕೊಂಡು ಬರ್ತಾ ಇರ್ತಾರೆ. ಅಲ್ಲಿ ಅವ್ವ ಭಾರವೈಲಿ ಅಂತ ಚಿತ್ರ ಕರೀತಾಳೆ. ಏನೇ ಚಿತ್ರ ಅದು ಈಶ್ವರಿ ಬರ್ತಾರೆ. ಅವ್ವ ಅಪ್ಪ ಬರ್ತದೆ ಬಾರವ್ವ ನಾವು ಹೋಗೋಣಂತ ಕೇಳು ಬಾರವ್ವ ಅಂದಾಗ ಸರಿ ಆಯಿತು ಅಂದ್ಬಿಟ್ಟು ಗೋವಿಂದವ್ರು ಯಾರ ಹತ್ರ ಫೋನಲ್ಲಿ ಮಾತಾಡ್ಕೊ ಹೋಗ್ತಾ ಇರ್ತಾರೆ. ಇಲ್ಲ ಕಣಪ್ಪ ನಾನು ಬರ್ತಾಯಿಲ್ಲ ನಾಳೆ ನೋಡೋಣ ಆದರೆ ಬರ್ತೀನಿ ಇವತ್ತು ಮನೆ ಕಡೆ ಹೊಸಿ ಕೆಲಸ ಅದೆ ಅಂತ ಫೋನಲ್ಲಿ ಮಾತಾಡ್ತಿರ್ತಾರೆ. ಆಮೇಲೆ ಫೋನ್ ಕಟ್ ಮಾಡಿದ ತಕ್ಷಣ ಈಶ್ವರಿ ರೀ ಸ್ವಲ್ಪ ಏನು ಅಂತ ಅಂದ್ಬಿಟ್ಟು ಅಂತಾರೆ. ಹಂಗಲ್ಲ ರೀ ಎಲ್ಲರೂ ಮನೆಯವರೆಲ್ಲ ಎಲ್ಲೋ ಒಯ್ತಾವ್ರಂತೆ ನಾವು ಒಯ್ತೀವಿ ಅಂದಾಗ ಓಹೋ ಮನೆಯವರೆಲ್ಲ ಒಯ್ತಾವ್ರೆ ಅಂದರೆ ನೀವು ಹೋಗ್ಬೇಕೆ, ನೀವು ಅವ್ವ ಮಕ್ಕಳು ಮನೆಯವ್ರಿಗೆ ಒಳ್ಳೇದಾಗದು ಏನಾರು ಒಂದೊಂದು ಕೆಲಸ ಮಾಡಿದ್ದೀರಿ ನೀವು ನಿಮ್ಮನ್ನು ಕರ್ಕೊ ಹೋಗೋಕ್ಕೆ ಅಂದಾಗ ಅಲ್ಲ ಕಣ್ರಿ ಅಲ್ಲ ನೀವು ಹಟ್ಟಿ ಒಳಕ್ಕೆ ಬರೋಂಗಿಲ್ಲ ಅಂಥವ್ರು ನೀವು ಹೆಂಗೆ ಕ್ಯಾಂಪಿಗೆ ಬರ್ತೀರಾ ಅಂತ ಅಂದ್ಬಿಟ್ಟು ಗೋವಿಂದವ್ರು ಕೇಳ್ತಾರೆ. ಅವಾಗ ಹಂಗಲ್ಲ ರೀ ಇವಾಗ ಆ 3 ಅಡಿನೂ ಶೆಡ್ಡಲ್ಲಿದ್ಲು, ನಿಮ್ಮ ತಂಗಿ ಮಗಳು ಶೆಡ್ಡಲ್ಲಿದ್ಲು, ಇವಾಗ ಅವಳನ್ನೂ ಕರ್ಕೊಂಡು ಹೋಗ್ತೀರಾ, ನಿಮ್ಮ ತಂಗಿ ಮಗಳನ್ನೂ ಕರ್ಕೊ ಹೋಗ್ತಾ ಇದ್ದೀರಾ, ನಾವೇನು ರೀ ಮಾಡಿದ್ದೀವಿ, ನಾವೇನು ಹಟ್ಟಿ ಒಳಗೆ ಬರ್ತೀವಿ ಅಂತ ಹೇಳಿದ್ದೀವ, ನಾವು 2 ದಿವಸ ಅವ್ರ ಜೊತೆ ಬರ್ತೀವಿ ಅಂತ ನಾವು ಕೇಳ್ದಪ್ಪ ಅದ್ರಲ್ಲಿ ತಪ್ಪೇನು ಅಂದಾಗ ಆಮೇಲೆ ನೋಡೋಣ ಅಣ್ಣ ಕ್ಷಮಿಸಿ ಅವ್ರನ್ನೆಲ್ಲ ಒಳಗೆ ಕರ್ಕೊಂಡೋದೆ, ನಿಮ್ಮನ್ನೆಲ್ಲ ಅಣ್ಣ ಒಳಗೆ ಕ್ಷಮಿಸಿ ಕರ್ಕೊಳ್ಳೋಗಂಟ ಅವೆಲ್ಲ ಏನೂ ಇಲ್ಲ ಅಂದಾಗ ಅವಾಗ ಚಿತ್ರ ಅಂತಾಳೆ ಅಪ್ಪಯ್ಯ ನೀನು ನಾನು ಕರ್ಕೊ ಹೋಗ್ಲಿಲ್ಲ ಅಂದರೆ ಗಾಡಿಗೆ ಮನಿಕೊಂಡ್ಬಿಡ್ತೀನಿ ಅಂದಾಗ ಬಿಟ್ಬಿಟ್ಟು ಒಯ್ತೀವಿ ಗೊತ್ತದೆ ಇವೆಲ್ಲ ನಾನು ಎದುರ್ಸಕ್ಕೆ ಬರಬೇಡಿ ನೀವು ಅಂತ ಅಂದ್ಬಿಟ್ಟು ಗೋವಿಂದವ್ರು ಹೇಳ್ತಾರೆ. ಅವಾಗ ಒಯ್ತಾ ಇರ್ತಾರೆ ಮುಂದಕ್ಕೆ ಈಶ್ವರಿ ನೋಡ್ರಿ ನೀವು ನಮ್ಮನ್ನ ಕಳಿಸಿದ್ರೆ ಸರಿ ಇಲ್ಲಾಂದರೆ ನಾವು ಸುಮ್ಕಿರೋಕ್ಕಿಲ್ಲ ಅಂದಾಗ ಏನು ಮಾಡಿರ ನೀವು ಇದೆಲ್ಲ ನನಗೆ ಹೇಳಕ್ಕೆ ಬರಬೇಡಿ ನೀವು ಅಂತ ಗೋವಿಂದವ್ರು ಹೇಳ್ತಾರೆ. ನೋಡ್ರಿ ಇವಾಗ ನೀವು ಅವ್ರ ಜೊತೆ ನಮ್ಮನ್ನು ಕಳಿಸ್ತಾರೆ ಇಲ್ಲ ಅವರೆಲ್ಲ ಬರೋಷ್ಟೊತ್ತಿಗೆ ನಾವೇ ಇಲ್ಲಿರೋಕ್ಕಿಲ್ಲ ಅಟಯ್ಯ ಅಂತ ಅಂದ್ಬಿಟ್ಟು ಈಶ್ವರಿ ಅಂತಾಳೆ. ಗೋವಿಂದವ್ರಿಗೆ ಸ್ವಲ್ಪ ಗಾಬರಿ ಆಗುತ್ತೆ. ಅವಾಗ ಸರಿ ಆಯಿತು ಅಣ್ಣನ ಕೂಟೆ ಮಾತಾಡ್ತೀನಿ, ಅಣ್ಣ ಏನು ಹೇಳ್ತಾರೋ ಕೇಳ್ತೀನಿ ಆಟಯ್ಯ ಅಂತ ಅಂದ್ಬಿಟ್ಟು ಗೋವಿಂದವ್ರು ಹೇಳ್ತಾರೆ. ಆಮೇಲೆ ಅಲ್ಲಿ ಗೋವಿಂದವ್ರು ಹೊಂಟ್ಬಿಡ್ತಾರೆ. ಅವಾಗ ಈಶ್ವರಿ ಚಿತ್ರ ಅವ್ವ ಅಪ್ಪ ಏನು ಹಿಂಗಂತಲ್ಲ ಅಂತ ಅಂದಾಗ ಈಗ ನಿಮ್ಮ ಅಪ್ಪಂಗೆ ಹೇಳಿದ್ವಿ ತಾನೆ ನಿಮ್ಮ ದೊಡ್ಡಪ್ಪ ಒಂಥರ ಮನಸ್ಸು ಹೂವಿನ ಥರ ಕಣೆ, 1-2 ಕಣ್ಣೀರು ಹಾಕ್ಬಿಟ್ರೆ ನಿಮ್ಮ ದೊಡ್ಡಪ್ಪಗೆ ಕರಗ್ಬಿಡ್ತಾರೆ, ನಿಮ್ಮ ದೊಡ್ಡಪ್ಪನ ಕರ್ಗ್ಸೋದೇನು ದೊಡ್ಡ ವಿಷಯ ಅಲ್ಲ ಕಂಡ್ಬಿಡು, ಹೋಗು ತಯಾರಿ ಮಾಡ್ಕೊ ಹೋಗಿ ನೀನು
ಅಂತ ಅಂದ್ಬಿಟ್ಟು ಈಶ್ವರಿ ಅಂತಾರೆ. ಸರಿ ಕಣವ ಆಯಿತು ಅಂತ ಚಿತ್ರ ಅಲ್ಲಿಂದ ಹೋಯ್ತಾಳೆ. ಸರಿ ಅಂದ್ಬಿಟ್ಟು ಎಲ್ಲರೂ ತಯಾರಿ ಆಗಿರ್ತಾರೆ. ತಯಾರಾಗಿದ್ದ ತಕ್ಷಣ ಅಜ್ಜಿ ಎಲ್ಲ ನಿಂತಿರ್ತಾರೆ. ಮೋಹನ, ಅಜ್ಜಿ, ಚಂಪ ಎಲ್ಲರೂ ಇರ್ತಾರೆ. ಆಮೇಲೆ ಭದ್ರರು ವಿದ್ಯೆ ಎತ್ಕೊಂಬರ್ತಾರೆ. ಸರುನು ಬರ್ತಾಳೆ. ಕ್ವಾಟ್ಲೆಲ್ಲ ರೆಡಿಯಾಗಿರ್ತಾರೆ. ಆಮೇಲೆ ಸರಿ ಅಂದ್ಬಿಟ್ಟು ಶಿವರಾಮ 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 ಅಂತ ಅಜ್ಜಿ ಕರೀತಾರೆ. ಅವಾಗ ಬರ್ತಾಯಿದ್ದೀನಿ ಕಣಿರವ, ಫೋನಲ್ಲಿದ್ದೆ ಯಾಕವ ಅಂದಾಗ, ಅಲ್ಲ ಕಣಪ್ಪ ಮನೆಯವರೆಲ್ಲ ಹೊಂಟು ನಿಂತವ್ರೆ, ನೀನು ಯಾಕಪ್ಪ ತಡ ಮಾಡ್ತಿದ್ದೀಯ, ಬಾರಪ್ಪ ಅಂದಾಗ, ಸರಿ ಕಣ ಆಯಿತು ಬಾವ ಅಂದಾಗ, ಸರಿ ಬಾಪ ಗಾಡಿ ಪೂಜೆ ಮಾಡು ನೀನೇನೆ ಅಂತ ಅಜ್ಜಿ ಶಿವರಾಮವ್ರಿಗೆ ಹೇಳ್ತಾರೆ. ಅಮ್ಮಮ್ಮ ಅವಾಗ ಶಿವರಾಮರು ಆಯ್ತು ಕಣವ ಅಂತ ಗಾಡಿ ಪೂಜೆ ಎಲ್ಲ ಮಾಡ್ತಾರೆ. ಗಾಡಿ ಪೂಜೆ ಎಲ್ಲ ಆದಮೇಲೆ ಈ ವಿನಂತಿನೂ ಈಶ್ವರಿ ನಿಂತಿರ್ಬೇಕಾದ್ರೆ ಈ ವಿನಂತಿ ಸುಮ್ಮನಿರಲ್ಲ. ಈಶ್ವರಿಗೆ ಮತ್ತು ಚಿತ್ರಂಗೆ ಅಣಗಿಸ್ತಿರ್ತಾಳೆ, ನಾವೆಲ್ಲ ಹೋಯ್ತೀವಿ ನೋಡು ಅಂತ. ಅವಾಗ ಚಿತ್ರದ ಮುಖ ಒಂಥರ ಆಯ್ತೈತೆ. ಆಮೇಲೆ ಗೋವಿಂದವರು ಅಲ್ಲ ಕಣಪ್ಪ ನೀನು ಬಂದಿದ್ರೆ ಆಯ್ತೈತಲ್ಲಪ್ಪ ಗೋವಿಂದ ಅಂದ್ಬಿಟ್ಟು ಶಿವರಾಮೇಗೌಡರು ಕೇಳ್ತಾರೆ. ಅಣ್ಣ ಇಲ್ಲ ಕಣಣ್ಣ, ಇಲ್ಲೆಲ್ಲ ಹೊಸಿ ಕೆಲಸ ಇದೆ, ಎಲ್ಲರೂ ಹೊಂಟೋಗ್ಬಿಟ್ರೆ ಕೆಲಸ ಯಾರು ನೋಡ್ಕೊಂಡಾರು, ನಾನು ಇಲ್ಲಿ ಹೊಸಿ ಕೆಲಸ ಎಲ್ಲ ನೋಡ್ಕೊತೀನಿ, ನೀವು ಹುಷಾರಾಗಿ ಹೋಗಿ ಬರ್ರೋಣ ಅಂತ ಅಂದ್ಬಿಟ್ಟು ಗೋವಿಂದವ್ರು ಅಂತಾರೆ. ಅಷ್ಟರಲ್ಲಿ ಈಶ್ವರಿ ಚಿತ್ರ ಗೋವಿಂದವ್ರಿಗೆ ಸನ್ನೆ ಮಾಡ್ತಾರೆ, ನಾವು ಹೋಯ್ತೀವಿ ಅಂತ ಅಂದ್ಬಿಟ್ಟು. ಅವಾಗ ಗೋವಿಂದವರು ಅಣ್ಣ ಒಂದು ವಿಷಯ ಕೇಳಬೇಕಾಗಿತ್ತು ಅಂತ ಅಂದ್ಬಿಟ್ಟು ಶಿವರಾಮವ್ರನ್ನ ಕೇಳ್ತಾರೆ. ಶಿವರಾಮಣ್ಣವರು ಏನಪ್ಪ ಅಂದಾಗ, ಅಣ್ಣ ಅದು ನಿಮ್ಮ ಕುಟೆ ಈಶ್ವರಿನೂ ಚಿತ್ರ ಬರಬೇಕು ಅಂತ ಆಸೆ ಪಟ್ಟವ್ರು ಕಣಣ್ಣ. ಅಣ್ಣ ನೀವು ಅವ್ರನ್ನ ಹಟ್ಟಿ ಒಳಗೆ ಸೇರಿಸ್ತಿರೋ ಬೇಡ ಕಣಣ್ಣ, ನಿಮ್ಮ ಜೊತೆ ಹೊಸಿ ಕರ್ಕೊಂಡೋಗಿ ಬರೋಣ, ಇಲ್ಲ ಒಂದು ಮೂಲೆಯಲ್ಲಿ ಇದ್ಬಿಟ್ಟು ಬರ್ತಾರೆ, ಏನೋ ಸಾನೇ ಆಸೆ ಪಡ್ತಾವ್ರೆ ಅಂತ ಗೋವಿಂದವ್ರು ಕೇಳ್ತಾರೆ. ಆವಾಗ ಈ ಭದ್ರಂಗೆ ವಿದ್ಯಂಗೆಲ್ಲ ಸ್ವಲ್ಪ ಶಾಕ್ ಆಗುತ್ತೆ. ಮತ್ತು ಅಜ್ಜಿಗೂ ಒಂಥರ ಬೇಜಾರಾಗುತ್ತೆ, ಇವ್ರು ಬರೋದು ಬೇಡ ಅನ್ನೋ ಥರ ಅಜ್ಜಿ ಮನಸ್ಸಲ್ಲಿರುತ್ತೆ. ಇವಳಿಗೆ ಸಾವಿತ್ರಿಯವ್ರಿಗೂ ವಿನಂತಿಗಂತೂ ಅಯ್ಯೋ ಇವರು ಬರ್ತಾವ್ರಲ್ಲ ಅಂತ ಅಂದಿದ ತಕ್ಷಣ ಸಾವಿತ್ರಿ, ಅಣ್ಣ ಅದೆಂಗಣ್ಣ ಆದತ್ತು, ಶೆಡ್ಡಲ್ಲಿರೋರು ಹೆಂಗೆ ಕರ್ಕೊಂಡು ಹೋಗತ್ತದು ಹಟ್ಟಿಯವ್ರ ಜೊತೆ ಅಂತಾರೆ ಈ ಸಾವಿತ್ರಿ ಅಂದ ತಕ್ಷಣ ಗೋವಿಂದವರು, ಸಾವಿತ್ರಿ ಸ್ವಲ್ಪ ಸುಮ್ಕಿರ್ತೀಯ, ಎಲ್ಲದಕ್ಕೂ ಮುಗ್ ತೋರಿಸ್ಕೊಬರ್ಬೇಡ, ನಾನು ಅಣ್ಣಯ್ಯ ಕೂಟ ಮಾತಾಡ್ತಿದ್ದೀನಿ, ಅಣ್ಣಯ್ಯ ಏನು ಹೇಳ್ತಾರೋ ಅದ ಮೇಲೆ ತೀರ್ಮಾನ ಆಗ್ತದೆ, ಸುಮ್ಕಿರು ಅಂತ ಅಂದ್ಬಿಟ್ಟು ಗೋವಿಂದರು ಹೇಳ್ತಾರೆ. ಶಿವರಾಮೇಗೌಡರು ಒಂದು ನಿಮಿಷ ಯೋಚನೆ ಮಾಡಿ, ಸರಿ ಆಯಿತು ಬರೋಕೆ ಹೇಳಲ್ಲ ಗೋವಿಂದ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆವಾಗ ಗೋವಿಂದರು, ಈಶ್ವರಿ ಚಿತ್ರ ಸೈಲೆಂಟಾಗಿ ಅಲ್ಲೆಲ್ಲನೋ ಒಂದು ಕಡೆ ಇದ್ಬಿಟ್ಟು ಬಂದರೆ ಸರಿ, ಅಲ್ಲೇನಾರು ನೀವೇನಾರು ಸುಮ್ಮನೆ ಇರಲಿಲ್ಲ ಅಂತ ಏನಾರು ಮಾಡಿದ್ರೆ ಮಾತ್ರ ನಾನು ಸುಮ್ಕಿರೋಕ್ಕಿಲ್ಲ ಅಷ್ಟಯ್ಯ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸರಿ ಅಂದ್ಬಿಟ್ಟು ಅವರು ಈಶ್ವರಿನೂ ಮತ್ತು ಚಿತ್ರ ಬರ್ತಾರೆ. ಅಜ್ಜಿ ಎಲ್ಲರೂ ಬಲಗಾಲಿಕ್ಕಂಗೆ ಕೂತ್ಕೊಳ್ಳಿ ಅಂತ ಅಂದ್ಬಿಟ್ಟು ಎಲ್ಲರೂ ಹೊಂಡ್ತಾರೆ. ಎಲ್ಲರೂ ಹೊಂಡು ಬಂದು ಮೆಡಿಕಲ್ ಕ್ಯಾಂಪ್ ಹತ್ರ ಬಂದು ಇಳಿತಾರೆ. ಇಳಿದ ತಕ್ಷಣ ಅಲ್ಲಿ ಶಿವರಾಮೇಗೌಡರಿಗೆ ಅಲ್ಲಿ ಸ್ವಾಗತ ಮಾಡ್ತಾರೆ. ಅವರೆಲ್ಲ ಸ್ವಾಗತ ಮಾಡಿದ ತಕ್ಷಣ ಎಲ್ಲರೂ ಮೆಡಿಕಲ್ ಕ್ಯಾಂಪು ಹಿಂಗೆ ಇದು ಕಾಡಂಚಲ್ಲಿ ಮೆಡಿಕಲ್ ಕ್ಯಾಂಪ್ ಮಾಡ್ತಿರೋದು ತುಂಬ ಸ್ಪೆಷಲು, ನಮಗೆಲ್ಲ ತುಂಬಾ ಖುಷಿ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಮೆಡಿಕಲ್ ಕ್ಯಾಂಪಿಗೆ ಬಂದಿರ್ತಾರಲ್ಲ ಅವರೆಲ್ಲರೂ ದೊಡ್ಡವರೆಲ್ಲ ಮಾತಾಡ್ತಾ ಅದು ಅಲ್ಲದೆ ಇವತ್ತು ಮಂತ್ರಿ ಶಿವರಾಮೇಗೌಡರು ಬಂದು ಇದು ಉದ್ಘಾಟನೆ ಮಾಡ್ತಿರೋದು ನಮ್ಗೆ ಇನ್ನೂ ಖುಷಿಯಾಗಿದೆ. ಶಿವರಾಮೇಗೌಡರು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊತೀನಿ ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳ್ತಾರೆ. ಆವಾಗ ಶಿವರಾಮೇಗೌಡರು ಬರ್ತಾರೆ, ಭಾಷಣ ಮಾಡಿಕೊಂಡು ಎಲ್ರಿಗೂ ನಮಸ್ಕಾರಗಳು, ಇಲ್ಲಿ ವೈದ್ಯಕೀಯ ಶಿಬಿರ ಮಾಡ್ತಿರೋದು ತುಂಬಾ ಖುಷಿ ಆಗ್ತಾಯಿದೆ. ಇಲ್ಲಿ ಮಾಡಿದ್ರೆ ಮುಂದೆ ಹೆಣ್ಮಕ್ಳು ಓದಬೇಕು, ನಾವು ಖುಷಿಪಟ್ಟು ಇದನ್ನೆಲ್ಲ ಕೆಲಸ ಮಾಡಬೇಕು ಅಂತ ಅವ್ರಿಗೊಂದು ಸ್ಫೂರ್ತಿ ಸಿಗ್ತದೆ. ಮತ್ತು ಯಾರ್ಯಾರಿಗೆ ವೈದ್ಯಕೀಯ ಸೌಲಭ್ಯ ಬೇಕೋ ಅವ್ರಿಗೆಲ್ಲ ಒಳ್ಳೇದಾಯ್ತೈತೆ. ಇದರಿಂದ ಮುಂದಿನ ಮಾದರಿ ಹೆಣ್ಮಕ್ಳುಗಳು ಕೂಡ ನಾವು ಓದಬೇಕು, ಮುಂದೆ ಬರಬೇಕು, ಜನಗಳ ಸೇವೆ ಮಾಡಬೇಕು, ಜನಗಳಿಗೋಸ್ಕರ ಇರಬೇಕು, ಜನಗಳಿಗೆ ಒಳ್ಳೇದು ಮಾಡಬೇಕು ಅಂತ ಎಲ್ಲರ ಮನಸ್ಸಲ್ಲೂ ಒಳ್ಳೆ ಭಾವನೆ ಸದ್ಭಾವನೆ ಬರ್ತೈತೆ. ಅದರಿಂದ ಇಲ್ಲಿ ಶಿಬಿರ ಮಾಡ್ತಿರೋದು ನಮಗೆಲ್ಲರಿಗೂ ತುಂಬಾ ಖುಷಿ ಆಗ್ತಾಯಿದೆ. ಎಲ್ರಿಗೂ ಒಳ್ಳೇದಾಗಲಿ ಅಂತೇಳ್ಬಿಟ್ಟು ಶಿವರಾಮೇಗೌಡರು ಮಾತಾಡ್ತಾರೆ. ಅಜ್ಜಿ ಎಲ್ಲರೂ ಚಪ್ಪಾಳೆ ತಟ್ತಾರೆ. ಆವಾಗ ಎಲ್ರಿಗೂ ಇಲ್ಲಿ ಖುಷಿ ಆಗ್ತೈತೆ. ಆದರೆ ಈಶ್ವರಿಗೆ ಮತ್ತು ಚಿತ್ರಂಗೆ ಶಿವರಾಮೇಗೌಡರನ್ನ ಇಲ್ಲೆಲ್ಲ ಹೊಗಳುತ್ತಿರ್ತಾರಲ್ಲ, ಅದು ನೋಡ್ಬಿಟ್ಟು ಅವರು ಮನಸಲ್ಲೇ ಒಂಥರ ಕೋಪ ಮಾಡ್ಕೊಂಡು ಇಬ್ಬರೂ ಈಶ್ವರಿ ಮತ್ತು ಚಿತ್ರ ಕೂತಿರ್ತಾರೆ. ಆಮೇಲೆ ಸರಿ ಅಂದ್ಬಿಟ್ಟು ಶಿವರಾಮೇಗೌಡರು, ಇಲ್ಲೆಲ್ಲರೂ ಡಾಕ್ಟರ್ ಆಗಬೇಕು ಅನ್ನೋದೇ ನಮ್ಮ ಖುಷಿ, ಮುಂದೆ ಎಲ್ಲ ಹೆಣ್ಮಕ್ಳುಗಳು ಚೆನ್ನಾಗಿ ಓದಿ ಒಂದು ಸಮಾಜಕ್ಕೆ ಒಳ್ಳೆ ಹೆಸರು ತರಬೇಕು, ಸಮಾಜಕ್ಕೆ ಒಂದು ಒಳ್ಳೇದು ಮಾಡಬೇಕು ಅಂತ ನಾನೆಲ್ಲ ಹೆಣ್ಮಕ್ಳಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಭಾಷಣ ಮುಗಿಸ್ತಾರೆ. ಅವಾಗ ಎಲ್ಲರೂ ಚಪ್ಪಾಳೆ ತಟ್ತಾರೆ. ಇಲ್ಲಿ ಭದ್ರಾ ಮತ್ತು ವಿದ್ಯೆಗೆ ಖುಷಿ ಆಗುತ್ತೆ. ಅಷ್ಟರಲ್ಲಿ ಒಬ್ಬರು ಡಾಕ್ಟ್ರು ಬಂದ್ಬಿಟ್ಟು ಏನು ಮಾಡ್ತಾರೆ, ವಿದ್ಯೆ ಇದನ್ನು ನೀನು ಕಾಲ್ಗೆ ಹಾಕೊಳ್ಳಮ್ಮ, ಇದನ್ನು ಹಾಕೊಂಡ್ರೆ ನೀನೇ ಸ್ವಂತ ನಡಿಬೋದು ಅಂತ ಹೇಳ್ಬಿಟ್ಟು ಅದೇನೋ ಒಂದು ಪಟ್ಟಿ ತೊಗೊಂಡು ಕಾಲ್ಗೆ ಹಾಕಿಸ್ತಾರೆ. ಕಾಲ್ಗೆ ಹಾಕಿದ ತಕ್ಷಣ ವಿದ್ಯೆ ಅಪ್ಪ ನೋವು ಅಂತ ಅಂದ್ಬಿಟ್ಟು ಭದ್ರನ ಕೈ ಹಿಡ್ಕೊತಾಳೆ. ಅವಾಗ ಭದ್ರಾ ವಿದ್ಯೆನ ಮುಖ ನೋಡ್ತಾರೆ. ಅವಳು ಕಾಲ್ಗೆ ಹಾಕಿದ ತಕ್ಷಣ ಅದನ್ನು ಅವಳೇ ಒಂದು ಕೋಲು ಹಿಡ್ಕೊಂಡು ಅವಳೇ ನಡ್ಕೊಂಬರ್ತಾಳೆ. ಇದು ನೋಡಿ ಅಜ್ಜಿ ಶಿವರಾಮೇಗೌಡರು ಭದ್ರಾ ಸರ್ ಎಲ್ಲರಿಗೂ ತುಂಬಾ ಖುಷಿ ಆಗುತ್ತೆ. ಮೋಹನವ್ರು ಎಲ್ರಿಗೂ ಅವಳು ಒಂದು ಕೋಲು ಸಹಾಯದಿಂದ ಓಡಾಡ್ತಿರ್ತಾಳೆ. ಅವಾಗ ಭದ್ರಾ, ಹಬ್ಬ ದೇವರೇ ನೀನು ನನಗೆ ಒಳ್ಳೇದು ಮಾಡಿದೆ ಕಣಪ್ಪ, ಈ ಕುಳ್ಮೂಟೆ ಒತ್ಕೊಂಡು ತಪ್ಪಿತು, ನನ್ನ ಒತ್ಕೊಂಡು ತಿರ್ಗೋದು ತಪ್ಪಿತು ದೇವರೇ, ನಿನ್ನ ನಮಸ್ಕಾರ ಕಣ್ ದೇವ್ರೆ ಅಂತ ಭದ್ರ ಅನ್ಕೊತಿರ್ತಾರೆ. ವಿದ್ಯೆ ಭದ್ರನ ಮುಖ ನೋಡ್ತಾಳೆ. ಇವತ್ತಿನ ಸಂಚಿಕೆಯಲ್ಲಿ ಮುಗೀತೆ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡಿದ್ರೆ ಸಪೋರ್ಟ್ ಮಾಡಿದಿರಾ, ಸಬ್ಸ್ಕ್ರೈಬ್ ಆಗಿದ್ರೆ ಅಲ್ಲಿಗೂ ತುಂಬ 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 ಧನ್ಯವಾದಗಳು. ನಿಮ್ಮದೊಂದು ಸಬ್ಸ್ಕ್ರಿಪ್ಷನಿಂದ ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ಮೊದಲನೇ ಸತಿ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ತಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಮತ್ತೊಮ್ಮೆ ವಿಡಿಯೋ ನೋಡಿದ್ದಕ್ಕೆ
ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.